ಸರ್ ಏನೂ ಇಲ್ಲ. ನಮ್ಮ ತುಮಕೂರು ಲೋಕಸಭಾ ಸದಸ್ಯರು ಆ ತುಮಕೂರಿನ ವಿಚಾರನ ಚರ್ಚೆ ಮಾಡೋದ್ರಲ್ಲಿ ಅವರು ಹೇಳಿದ್ರು ಸೊಪ್ಪು ಬೆಳೆಯೋದಕ್ಕೆ, ತರಕಾರಿ ಬೆಳೆಯೋದಕ್ಕೆ ಮತ್ತು ತೋಟಗಾರಿಕೆ ಬೆಳೆಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ರು. ನಾವು ಅವೆಲ್ಲ ಬೆಳೆಯೋಕ್ಕಾಗಲ್ಲ, ನಾವು ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದ್ದೀವಿ ನಾವು ಮಾಗಡಿಯವರು. ಬಹುಶಃ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ಇಬ್ಬರು ಸೇರಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ತುಮಕೂರು ಭಾಗಕ್ಕೂ ಸಹಾಯ ಮಾಡ್ತೀವಿ ನಾವು, ಆದರೆ ಈ ಕ್ಯಾನಲ್ ಮುಖಾಂತರ ನಾವು ಕುಣಿಗಲ್ಗೆ ಮಾಗಡಿಗೂ ಕೂಡ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಿದ್ದಾರೆ. ನೋಡೋಣ ಮುಂದಿನ ದಿವಸದಲ್ಲಿ ಇದು ಯಾವ ರೀತಿ ಅನುಷ್ಠಾನ ಆಯ್ತದೆ ಅಂತೇಳಿ ಕಾದು ನೋಡ್ಬೇಕು ನಾವು. ನೋಡ್ರಿ, ಲಿಂಕ್ ಕೆನಾಲನ್ನ ಯಾತಕ್ಕೆ ನಾವು ಕೇಳ್ತಾ ಇದೀವಿ ಅಂದ್ರೆ, ಗುಬ್ಬಿಲಿರ್ಬೋದು, ತುರುವೇಕೆರೆಯಲ್ಲಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಮೂರ್ ಬಾರಿ ಕೆರೆ ತುಂಬಿಸ್ಕೊಂತವ್ರೆ. ಯಾವ ರೀತಿ ತುಂಬಿಸ್ಕೊಂತಾರೆ ಅಂತಂದ್ರೆ, MLAಗಳನ್ನೇ ಚಾನಲ್ ಮೇಲೆ ಓಡಾಡಿ ಎಲ್ರಿಗೂ ಒಡೆದಿ ಅಧಿಕಾರಿಗಳನ್ನೆಲ್ಲ ಓಡಿಸಿ ಅವ್ರು ಬೇಕಾದ ಕಡೆ ನೀರ್ಗಂಟಿಗಳೇ ಇರಲ್ಲ, ಅಲ್ಲಿ ಇವರೇ ನೀರ್ಗಂಟಿಗಳಾಗ್ಬಿಡ್ತಾರೆ. ಇದು ತಪ್ಪಬೇಕು. ಅವರು ತಗೊಳ್ಳಿ, ಅವ್ರು 2 ಸರಿ ತುಂಬಿಸ್ಕೊಳ್ಳಿ, ನಮ್ಗೆ 1 ಸರಿ ನಾವು ತುಂಬಿಸ್ಬೇಕಲ್ಲ ನಮ್ಮ ಕೆರೆಗಳನ್ನ. ದಯಮಾಡಿ ಅದಕ್ಕೆ ಮನವಿ ಮಾಡ್ತಾ ಇದೀವಿ ನಾವು ಎಲ್ಲ ಜನಪ್ರತಿನಿಧಿಗಳನ್ನ ಮತ್ತೆ ಜನಗಳನ್ನ, ಆ ಭಾಗದ ಜನಗಳನ್ನ ಅದಕ್ಕೆ ನಾವು ಮನವಿ ಮಾಡ್ತಾ ಇದೀವಿ. ನೀವು 2 ಸರಿ ತುಂಬಿಸ್ಕೊಳ್ರಪ್ಪ, ನಮ್ಗೆ 1 ಸರಿ ತುಂಬಿಸ್ರಪ್ಪ. ಮೊದ್ಲೊಂದ್ ಸರಿ ನಮ್ಗೆ ತುಂಬಿಸ್ಬಿಟ್ರು, ಬಂದಿರೋ ನೀರನ್ನೆಲ್ಲ ನೀವೇ ತುಂಬಿಸ್ಕೊಳ್ರಪ್ಪ ಅಂತ ಹೇಳ್ತಾ ಇದೀವಿ. ಅದನ್ನ ಅನುಷ್ಠಾನ ಮಾಡ್ತಾರೆ ಅಂತ ಹೇಳಿ, ಅದರಿಂದ ಅದನ್ನ ಬಹುಶಃ ಇದನ್ನೆಲ್ಲ ಕೂಲಂಕುಷವಾಗಿ ಎಲ್ಲ ಚರ್ಚೆ ಆಗಿ ಬಹುಶಃ ಅನುಷ್ಠಾನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ, ಕಾದ್ ನೋಡೋಣ ಯಾವ ರೀತಿ. SR ಶ್ರೀನಿವಾಸ್ ಅವ್ರಿಗೆ ಸ್ವಲ್ಪ ಭಾಗ ಮಾತ್ರ ಬರ್ತಕ್ಕಂಥದ್ದು, ಹೆಚ್ಚು ಭಾಗ ನನಗೆ ಬರ್ತಕ್ಕಂಥದ್ದು. ಅವ್ರಿಗೊಂದು 15-20 ಕೆರೆಗಳು ತುಂಬುತ್ತದೆ. ನನಗೆ ಫೋನ್ ಮಾಡಿ ಹೇಳಿದ್ರು, ಅವ್ರದ್ದೇನೋ ಒಂದು ಸ್ವಲ್ಪ ಅವ್ರ ಫ್ಯಾಮಿಲಿ ಏನೋ ಸಮಸ್ಯೆ ಆಗಿರೋದ್ರಿಂದ ನಾನು ಹೋಗ್ತಾ ಇದ್ದೀನಿ, ನೀವು ಸ್ವಲ್ಪ ನಮ್ಮ ಸೋಲೂರು ಹೋಬಳಿ ಬಗ್ಗೆನೂ ಗಮನ ಹರಿಸ್ಬೇಕು ಅಂತೇಳಿ ಅದನ್ನು ಕೂಡ ಗಮನ ಹರಿಸಿದ್ದೀನಿ.